ಎಷ್ಟು ಪ್ರಾಮಾಣಿಕವಾಗಿ ಅವ್ರ ಕೆಲಸಗಳನ್ನು ನಾವು ಮಾಡುತ್ತವೆ, ಅವರಿಗೂ ನೀವು ಪ್ರಶಸ್ತಿ ಕೊಡ್ತಾ ಇದ್ದೀರಿ. ಅದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂಥೇಳಿ ನಾನು ಅಂದ್ಕೊಳ್ತೇನೆ. ನಮ್ಮವರು ನನಗೆ 2 ವರ್ಷದಿಂದ ಅಂಕಿಅಂಶದ ಪ್ರಕಾರ 99% ಮರ್ಡರ್ಗಳು ಡಿಟೆಕ್ಟ್ ಆಗಿದ್ದಾವೆ. 99% ಆಫ್ ದಿ ಮರ್ಡರ್ಸ್ ಹ್ಯಾವ್ ಬೀನ್ ಡಿಟೆಕ್ಟೆಡ್. ಮೊನ್ನೆ ರಾಮನಗರದಲ್ಲಿ ಒಂದು ಕೊಲೆ ಆಗಿದೆ, ಒಂದು ಮಗು, 13 ವರ್ಷದ ಹೆಣ್ಮಗುದು. ವಿದಿನ್ 8 hours ದೇ ಹ್ಯಾವ್ ಕಾಟ್ ದಿ ಕಲ್ಪ್ರಿಟ್. ವಿದಿನ್ 8 hours. ನಮ್ಮಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ, ಮ್ಯಾನ್ ಪವರ್ ಯೂಸ್ ಮಾಡ್ತಿದ್ದಾರೆ. ಅಂತಹ ತರಬೇತಿ ಮತ್ತು ಬುದ್ಧಿವಂತಿಕೆ ಇವತ್ತು ನಮ್ಮ ಇಲಾಖೆಯಲ್ಲಿ ಇದೆ ಅಂಥೇಳಿ ಭಾಳ ಸಂತೋಷದಿಂದ ಪಕ್ಕದಲ್ಲಿ DG ಅವ್ರು ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದೀನಿ. ಏಕೆಂದರೆ ಅವರು ನಮ್ಮೂರಿನವರು ಅಂದರೆ ಕರ್ನಾಟಕದವರು. ಮತ್ತೆಲ್ಲಿ ಕಾಂಟ್ರವರ್ಸಿ ಆಗಬಾರ್ದು ಅಂತ ಮೆಲ್ಲಕ್ಕೆ ತಿಳಿಸ್ಬಿಟ್ರು ನೋಡಿ. ಹಾಗಾಗಿ ಅದು ಒಂದು ಹೆಮ್ಮೆ ನಮಗೆ. ಅಂದರೆ ಬೇರೆಯವರಿದ್ದರೆ ಹೆಮ್ಮೆ ಇರೋಲ್ಲ ಅಂತಲ್ಲ, ಬೇರೆಯವರಿದ್ದರೆ ಇನ್ನೂ ಹೆಚ್ಚು ಇರುತ್ತೆ. ಯಾಕೆಂದರೆ ಒಂದು ಸಾರಿ ಕರ್ನಾಟಕ ಕ್ಯಾಡರಿಗೆ ಬಂದ ಮೇಲೆ ಅವರು ನಮ್ಮವರೇ, ಅವ್ರು ಎಲ್ಲಿಂದನಾದರೂ ಬರಲಿ. ಹಾಗಾಗಿ ಅವರಿಗೂ ಕೂಡ ಇವತ್ತು ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥದ್ದು. ನನಗೆ ಈ ಪ್ರಶಸ್ತಿಯನ್ನು ತಾವು ಕೊಡುವಾಗ ಅವರಿಗೆ ಬಹುಶಃ ಅವರಿಗೆ ಅವರ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನನಗೆ TV9 ಅವರು ಪ್ರಶಸ್ತಿ ಕೊಟ್ಟರು ಅನ್ನುವಂಥದ್ದು ಅವರ ಇಡೀ ಜೀವನದಲ್ಲೇ ಉಳಿದು ಹೋಗುತ್ತೆ. ಗ್ರೇಟ್. ಅದು ಬಹಳ ಮುಖ್ಯ. ಇದನ್ನು ಗುರುತಿಸಿ ಅವರಿಗೆ ಒಂದೆರಡು ಒಳ್ಳೆಯ ಮಾತನ್ನು ಹೇಳಿದರೆ ಇನ್ನೂ ಹೆಚ್ಚು ಕೆಲಸ ಮಾಡ್ತಾರೆ. ಅದನ್ನು ತಾವು ಮಾಡ್ತಾ ಇದ್ದೀರಿ ಅಂತ ಹೇಳಿ ಮತ್ತೊಂದು ಬಾರಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಗೆ ಭಾಳ ಸವಾಲುಗಳಿದ್ದಾವೆ. ಎವ್ರಿ ಡೇ ವಿ ಫೇಸ್ ಚಾಲೆಂಜಸ್. ನಿಜ. ಎವ್ರಿ ಡೇ. ನನಗಂತೂ ನಿದ್ದೆನೇ ಕೊಡೋದಿಲ್ಲ. ಯಾಕೆಂದರೆ ಎಲ್ಲೋ ಒಂದು ಕಡೆ ಯಾರದೋ ಒಬ್ಬರ ಜೀವನ ರಕ್ಷಣೆ ಆಗಬೇಕಾಗ್ತದೆ, ಅಥವಾ ಯಾರದೋ ಆಸ್ತಿ ರಕ್ಷಣೆ ಆಗಬೇಕಾಗ್ತದೆ. ಅದಕ್ಕೆ ಸಮಯ ಮತ್ತೊಂದು ನಾವು ಯಾರೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಭಾಳ ಶಾಂತಿಯಿಂದ ಮನೆಯಲ್ಲಿ ಮಲ್ಕೊಳ್ತೀವಿ, ಶಾಂತಿಯಿಂದ ನಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಳ್ತೀವಿ. ಆಫೀಸಲ್ಲಿ ಕೂತ್ಕೊಂಡು ನೀವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸ್ತೀರಿ. ಅದಕ್ಕೆಲ್ಲ ಕಾರಣ ಪೊಲೀಸು. ಅವ್ರ ಹಬ್ಬ ನೋಡೋದಿಲ್ಲ. ಯುಗಾದಿ ಹಬ್ಬ ಬಂದರೆ ಬೀದಿನಲ್ಲಿ ನಿಂತಿರ್ತಾರೆ, ರಂಜಾನ್ ಹಬ್ಬ ಬಂದರೆ ಬೀದಿನಲ್ಲಿ ನಿಂತಿರ್ತಾರೆ. ಇದು ನಮ್ಮ ಕ್ರಿಸ್ಮಸ್ ಟೈಮ್ನಲ್ಲಿ ನೋಡ್ಬೇಕು ನೀವು, ಅವರೆಲ್ಲ ಯಾರೂ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಸೆಲೆಬ್ರೇಟ್ ಮಾಡಲಿ ಅಂತ ಅವರು ಬೀದಿನಲ್ಲಿ ನಿಲ್ತಿರ್ತಾರೆ. ಗ್ರೇಟ್. ಚಳಿ ಅನ್ನೋಂಗಿಲ್ಲ, ಮಳೆ ಅನ್ನೋಂಗಿಲ್ಲ. ನಾವು ಒಂದೊಂದು ಸಾರಿ ರೈನ್ ಕೋಟು ಕೊಟ್ಟಿಲ್ಲ ಅವರಿಗೆ ಅಲ್ವಾ. ಆದರೂ ಮಳೆಯಲ್ಲಿ ನಿಂತ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಚಳಿ, ಮಳೆ, ಹಬ್ಬ ಇವ್ಯಾವುದನ್ನು ಲೆಕ್ಕಿಸದೆ ನಾವು ಚೆನ್ನಾಗಿರಲಿ ಅಂತ ಹೇಳಿ ಮಾಡ್ತಾರೆ. ಇದಕ್ಕಿನ್ನ ತ್ಯಾಗ ಮತ್ತೊಂದು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನನಗನ್ಸುತ್ತೆ. ನಮ್ಮ ಪೊಲೀಸ್ನವ್ರು ಮಾಡ್ತಾರೆ. ನಿಜ. ಅದನ್ನು ನೀವು ಗುರುತಿಸಿದ್ದೀರಲ್ಲ, ಅದಕ್ಕೂ ಕೂಡ ನೀವು ಅದಕ್ಕೆ ಭಾಗಿಗಳೇ. ಆದ್ದರಿಂದ ಇವತ್ತಿನ ಈ ಕಾರ್ಯಕ್ರಮ ಭಾಳ ಅರ್ಥಗರ್ಭಿತವಾಗಿದೆ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ. ನಿಜಕ್ಕೂ ಭಾಳ ಸಂತೋಷ ಆಗಿದೆ. ಅನೇಕ ವಿಚಾರಗಳು ಇದ್ದರೂ ಕೂಡ ನಾನು ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ರಾಜ್ಯ ಸರ್ಕಾರ ಹೊಸ ಆವಿಷ್ಕಾರಗಳನ್ನು ಹುಡುಕೊಳ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು 3 ಬಾರಿಯನ್ನು ನೋಡಿದ್ದೇನೆ. ಪೊಲೀಸ್ ಇಲಾಖೆಗೆ ಹಣ ಕೇಳಿದ್ರೆ ಸಾಮಾನ್ಯವಾಗಿ ಹಣ ಸಿಗೋದಿಲ್ಲ. ಡೆವಲಪ್ಮೆಂಟಲ್ ಡಿಪಾರ್ಟ್ಮೆಂಟ್ಸಿಗೆ ಹೆಚ್ಚು ಹಣ ಕೊಡಬೇಕಾಗುತ್ತೆ. ಅದರಲ್ಲೂ ನಾವೀಗ 5 ಗ್ಯಾರಂಟಿಗಳನ್ನು ಮಾಡಿದ್ದೇವೆ, ಅದಕ್ಕೂ ಹಣ ಹೆಚ್ಚು ಕೊಡಬೇಕಾಗುತ್ತೆ. ಆದರೆ ನಾನು ಯಾವತ್ತೇ ಪೊಲೀಸ್ ಇಲಾಖೆಗೆ ಹಣ ಕೊಡಿ ಅಂತ ಕೇಳಿದಾಗ ಅವರು ಇಲ್ಲ ಅಂತ ಹೇಳಿಲ್ಲ. ಸ್ವಲ್ಪ ಕಡಿಮೆ ಮಾಡ್ಬೋದು, ಆದರೆ ಖಂಡಿತವಾಗಿಯೂ ಇಲಾಖೆಗೆ ಹಣ ಕೊಟ್ಟಿದ್ದಾರೆ. ನಾನು ಮೊದಲನೇ ಬಾರಿ ಸಚಿವನಾದಾಗ CR ಲೈನ್ಗಳಿಗೆ ಕ್ವಾರ್ಟರ್ಸ್ ಅಲ್ಲಿದೆ ಮೈಸೂರು ರೋಡಲ್ಲಿ,
ಅಲ್ಲಿಗೆ ಕರ್ಕೊಂಡು ಹೋದರು. ಆ ಮನೆಗಳನ್ನು ನೋಡಿದ ಮೇಲೆ ನನಗೆ ಭಾಳ ನೋವಾಯಿತು. ಅವರು ನಮ್ಮಂಗೆ ಮನುಷ್ಯರಲ್ವಾ, ಅವ್ರ ಮಕ್ಕಳು ನಮ್ಮ ಮಕ್ಕಳಂಗೆ ಅಲ್ವಾ? ನಿಜ ನಿಜ. ಒಂದೇ ಒಂದು ಸಣ್ಣ ಕೊಠಡಿ ಹೆಂಚಿನ ಮನೆ, ಯಾವುದೋ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋ ಮನೆ. ಆ ಮನೆಯಲ್ಲಿ ಇದ್ಕೊಂಡು ಅವರು ಡ್ಯೂಟಿ ಮಾಡಬೇಕು, ಸಂಸಾರ ನಡೆಸಬೇಕು, ಆ ಮಕ್ಕಳನ್ನು ವಿದ್ಯಾವಂತರನ್ನು ಮಾಡಬೇಕು. ಅವ್ರಿಗೂ ಭವಿಷ್ಯ ಇದೆ ಅಲ್ವಾ? ಆಗ ಅನ್ನಿಸ್ತು ನನಗೆ, ಇಲ್ಲ ನಾವೇನಾದರೂ ಮಾಡಿ ಕ್ವಾರ್ಟರ್ಸ್ಗಳು ಕಟ್ಟಬೇಕು ಅಂತೇಳಿ ಪೊಲೀಸ್ ಗೃಹ ಅಂತ ಹೇಳಿ ಪ್ರಾರಂಭ ಮಾಡಿದೆ. ಇವತ್ತು ನನಗೆ ಭಾಳ ಸಮಾಧಾನ ಇದೆ. 40% ನಮ್ಮ ಸಿಬ್ಬಂದಿಯವರಿಗೆ ಕ್ವಾರ್ಟರ್ಸ್ ಇದೆ. ಅದರಲ್ಲೂ 2 ಬೆಡ್ರೂಮ್ ಅಪಾರ್ಟ್ಮೆಂಟ್ಗಳು ಕಟ್ಟಿ ನಾವು ಕೊಟ್ಟಿದ್ದೇವೆ. ಇಲ್ಲಿಂದ ಬೆಳಗಾಂವರೆಗೂ ಸತೀಶ್ ಅವರಿದ್ದಾರೆ, ಅಲ್ಲಿ ಕಟ್ಟಿದ್ದೇವೆ. ಯಾವ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ನಾವು ಕಟ್ಟಿದ್ದೇವೆ. ಇನ್ನು ಮುಂದೆ ಇನ್ನೂ ಹೆಚ್ಚು ಮಾಡಬೇಕು ಅಂತೇಳಿ, ಇನ್ನೂ 25,000 ಮನೆ ಕಟ್ಟಬೇಕು ಅಂಥೇಳಿ ನಾವು ಅಂದಾಜು ಮಾಡಿಕೊಂಡಿದ್ದೇವೆ. ಬಹುಶಃ ಮುಂದಿನ ದಿನದಲ್ಲಿ ಹಂತವಾಗಿ ಮಾಡ್ತೇವೆ. ಈ ರೀತಿ ಮಾನವೀಯತೆ ದೃಷ್ಟಿಯಿಂದ ಅವ್ರು ಮಾಡ್ತಕ್ಕಂಥ ಕೆಲಸಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ದೃಷ್ಟಿಯಿಂದ ನಾವು ಸರ್ಕಾರ ಇವತ್ತು ಒಂದು ರೀತಿಯಲ್ಲಿ ದೂರದೃಷ್ಟಿಯಿಂದ ಕೆಲಸ ಮಾಡ್ತಾಯಿದೆ ಅಂತ ಹೇಳಿ ನನಗೆ ಅನಿಸುತ್ತೆ. ಅದರ ಜೊತೆಯಲ್ಲಿ ನಾನು ನೋಡಿದ್ದೇನೆ ಇತ್ತೀಚಿನ ಮಾಧ್ಯಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತ ಭಾಳ ಸೂಕ್ಷ್ಮವಾಗಿ ನಾವೆಲ್ಲ ಗಮನಿಸಿದ್ದೇವೆ. ನಾವೆಲ್ಲ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳೆಲ್ಲ ನಾವೆಲ್ಲ ಗಮನಿಸಿದ್ದೇವೆ. ನಾನು ಮೊನ್ನೆ ತಾನೇ ತುಮಕೂರಿನಲ್ಲಿ ಒಂದು ಸಭೆಯನ್ನು, ಪತ್ರಿಕಾ ಮಾಧ್ಯಮದವರು ಮಾಡಿದಂಥ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳಿದೆ ನಾನು, ಮಾಧ್ಯಮ ಇವತ್ತು ಕವಲು ದಾರಿಯಲ್ಲಿದೆ. ಮೀಡಿಯಾ ಈಸ್ ಅಟ್ ಕ್ರಾಸ್ ರೋಡ್ಸ್. ಬದಲಾವಣೆ ಆಗಬೇಕು ನಿಜ, ಆದರೆ ಎಂಥ ಬದಲಾವಣೆ ಆಗಬೇಕು? ಬದಲಾವಣೆ ನಮಗೆ ಒಳ್ಳೆಯ ಬದಲಾವಣೆ ಆಗಬೇಕು, ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗಬೇಕು ಅನ್ನೋದು ನಮಗೆಲ್ಲ. ಆದರೆ ಬದಲಾವಣೆ ಬೇರೊಂದು ರೂಪಕ್ಕೆ ಹೋದರೆ ಅದು ಅಷ್ಟು ಒಳ್ಳೆಯದಾಗೋದಿಲ್ಲ ಸಮಾಜಕ್ಕೆ. ನಿನ್ನೆ ನಾನು ಮಂಗಳೂರಿನಲ್ಲಿ ಶಾಂತಿ ಸಭೆ ಮಾಡಿದೆ. ಏನು ಎಲ್ಲ ಪಕ್ಷದವರನ್ನು, ಎಲ್ಲ ಸಮುದಾಯದವರನ್ನು, ಎಲ್ಲ ಧರ್ಮದವರನ್ನು, ಸಿವಿಲ್ ಸೊಸೈಟಿಯವರನ್ನು, ಇಂಡಸ್ಟ್ರಿಯವರನ್ನು, ಶಿಕ್ಷಣ ಸಂಸ್ಥೆ ನಡೆಸೋರನ್ನ ಎಲ್ಲರನ್ನೂ ಕರೆಸಿ ಮಾಡಿದೆ. ತಮಗೆಲ್ಲ ಗೊತ್ತಿದೆ, ನಮಗೆಲ್ಲ ಗೊತ್ತಿದೆ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿಗೆ ಹೆಸರಾಗಿದ್ದಿದ್ದು, ಸಹನೆಗೆ ಹೆಸರಾಗಿದ್ದಿದ್ದು, ಕಲೆಗೆ ಹೆಸರಾಗಿದ್ದಿದ್ದು, ಶಿಕ್ಷಣಕ್ಕೆ ಹೆಸರಾಗಿದ್ದಿದ್ದು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಅಲ್ಲಿ. ನಾವು ಅಲ್ಲೇನೋ ಒಂದು ಘಟನೆ ಆಯಿತು ಅಂದಾಗ ಮಾಧ್ಯಮ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾಗುತ್ತೆ. ಅದು ಕೂಡ ಭಾಳ ಮುಖ್ಯ. ನನಗೆ ಒಂದು ಘಟನೆ ಜ್ಞಾಪಕ ಬರುತ್ತೆ. ನಾನಿಲ್ಲಿ ಕಾಲೇಜಿನಲ್ಲಿ ಓದ್ತಾ ಇದ್ದೆ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಲ್ಲಿ. ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬಂತು. ಆ ಆರ್ಟಿಕಲ್ ಹೆಸರು ಹೇಳೋದಿಲ್ಲ, ಆ ಪೇಪರು ಹೆಸರು ಹೇಳಲ್ಲ ನಾನು. ಆದರೆ MG ರೋಡ್ನಲ್ಲಿರ್ತಕ್ಕಂಥ ಸಂಸ್ಥೆಗೆ ಬೆಂಕಿ ಹಚ್ಚಿದ್ರು. ಜಸ್ಟ್ ಒನ್ ಸ್ಮಾಲ್ ಆರ್ಟಿಕಲ್. ಕರೆಕ್ಟ್. ಅಂದರೆ ನಿಮ್ಮ ಪೆನ್ನು ಎಷ್ಟು ಶಕ್ತಿಯುತವಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನೀವು ಹಿಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು, ಸಮಾಜದ ಪರವಾಗಿ ಮಾಡ್ಬೋದು, ಒಳ್ಳೆಯದನ್ನು ಮಾಡ್ಬೋದು, ಸಮಾಜದ ವಿರುದ್ಧವಾಗಿ ಕೆಟ್ಟದನ್ನು ಮಾಡ್ಬೋದು. ಆ ಪೆನ್ನಿಗೆ ಅಷ್ಟು ಶಕ್ತಿ ಇದೆ. ನಿಜ ನಿಜ. ಅಂದರೆ ಈಗ ಕ್ಯಾಮ್ರಾಕ್ಕೆ ಅಷ್ಟು ಶಕ್ತಿ ಇದೆ. ಪೆನ್ ಹೋಗ್ಬಿಡುತ್ತೋ, ಸ್ವಲ್ಪ ಕಡಿಮೆ ಆಗಿದೆ ಪೆನ್. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾರು ಸಂಸ್ಥೆಯವರು, ಮಾಧ್ಯಮ ನಡೆಸ್ತಕ್ಕಂಥವರು, ದುರ್ದೈವ ಅಂತ ಹೇಳೋಕೆ ಹೋಗೋದಿಲ್ಲ, ಆದರೆ ಅದಕ್ಕೆ ಹತ್ತಿರ ಹೇಳ್ತೀನಿ ನಾನು. ಯಾಕೆಂದರೆ ಮಾಧ್ಯಮಗಳೆಲ್ಲ ಇಂಡಸ್ಟ್ರಿಯಲಿಸ್ಟ್ಗಳ ಕೈಲಿ ಸಿಕ್ಬಿಟ್ಟಿದೆ, ಅಥವಾ ಯಾರೋ ಹಣ ಇರೋರ ಕೈಗೆ ಸಿಕ್ಬಿಟ್ಟಿದೆ, ಅಥವಾ ಯಾರೋ ಪೊಲಿಟಿಕಲ್ ಪಾರ್ಟಿ ನಡೆಸೋರ ಕೈಗೆ ಸಿಕ್ಬಿಟ್ಟಿದೆ. ಆ್ಯಂಡ್ ಹೌ ಡು ವಿ ಎಕ್ಸ್ಪೆಕ್ಟ್ ಎ ನ್ಯೂಟ್ರಾಲಿಟಿ? ಅವರು ನ್ಯೂಟ್ರಲ್ ಆಗಿರ್ತಾರೆ ಅಂತ ಹೇಳಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು
ಆ ಬದಲಾವಣೆಗಳು ಆಗಲೇಬೇಕು. ನಾವು ಕೂಡ ಅದಕ್ಕೆ ಸಕ್ಕಂಥ ಕಾನೂನುಗಳು ತರ್ತಾ ಇದ್ದೀವಿ. ಈಗ ಫಾಲ್ಸ್ ನ್ಯೂಸ್ ಬರುತ್ತೆ, ಸುಳ್ಳು ಸುದ್ದಿ, ಅದು ವೆರಿಫೈ ಮಾಡಿ ಅದನ್ನು ಕರೆಕ್ಟ್ ಮಾಡೋ ಅಷ್ಟೊತ್ತಿಗೆ ಡ್ಯಾಮೇಜ್ ಆಗೋಯ್ತು. ಒಬ್ಬ ವ್ಯಕ್ತಿ ಮೇಲೆ ಇರ್ಬೋದು, ಅಥವಾ ಒಂದು ಸಂಸ್ಥೆ ಮೇಲೆ ಇರ್ಬೋದು, ಅಥವಾ ಇನ್ನೊಂದು ಇರ್ಬೋದು, ಸರ್ಕಾರದ ಮೇಲಿರ್ಬೋದು. ಆದರೆ ಅದು ಬಹಳ ಎಚ್ಚರಿಕೆಯಿಂದ ಆಗ್ತಕ್ಕಂಥದ್ದು. ನಮ್ಮ ಕಾನೂನು ಸಚಿವರು H.K. ಪಾಟೀಲ್ ಸಾಹೇಬರು ಇಲ್ಲೇ ಕೂತಿದ್ದಾರೆ. ಬಹುಶಃ ಮುಂದಿನ ಅಧಿವೇಶನದಲ್ಲಿ ನಾವು ಈ ಸುಳ್ಳು ಸುದ್ದಿ, ಹೇಟ್ ಸ್ಪೀಚ್ ಇವಕ್ಕೆಲ್ಲ ಹೊಸ ಕಾನೂನುಗಳನ್ನು ತರ್ತಕ್ಕಂಥದ್ದಕ್ಕೆ ಈಗಾಗಲೇ ಪ್ರಯತ್ನ ಮಾಡ್ತೀವಿ. ಬಹುಶಃ ಮುಂದಿನ ಅಧಿವೇಶನದಲ್ಲಿ ತರ್ತೇವೆ. ಇದರ ಅಗತ್ಯತೆ ಕೂಡ ಇದೆ. ಹಾಗಾಗಿ ಇವತ್ತು ತಾವು ಹೆಚ್ಚಿಗೆ ನಾನು ಮುಂದುವರ್ಸೋಕ್ಕೆ ಹೋಗೋದಿಲ್ಲ. ಭಾಳ ಜವಾಬ್ದಾರಿಯುತವಾಗಿ TV9 ಕೆಲಸ ಮಾಡಿದೆ. ಅಲ್ಲಿ ಇಲ್ಲಿ ಸ್ವಾಭಾವಿಕವಾಗಿ ಹೆಡವೋದು ಇದ್ದೇ ಇರುತ್ತೆ. ಆದರೆ ಒಂದು ಅರ್ಥದಲ್ಲಿ ಜನ ಸಮುದಾಯವನ್ನು ಕರ್ನಾಟಕದಲ್ಲಿ ಎದ್ದೇಳಿಸಿದ್ದೀರಿ. ಯಾಕೆಂದರೆ ಆಗಲೇ ನಮ್ಮ ಇವರು ಮಾತನಾಡ್ತಿದ್ರು, ಏನು ಶರಣ್ ಮಾತಾಡೋವಾಗ ಹೇಳಿದರು, TV9 ಅಂದರೆ ಒಂದು ರೀತಿಯಲ್ಲಿ ಗಂಟೆ ಹೊಡೆದಂಗೆ. ನನಗೆ ಮಹೇಂದ್ರ ಶರ್ಮಾ ಭಾಳ ಒಳ್ಳೆಯ ಸ್ನೇಹಿತ, ನನಗೆ ಭಾಳ ವೆರಿ ಕ್ಲೋಸ್ ಫ್ರೆಂಡ್. ಅವರು ಹೇಳಿದರು, ನಾನು ನೀನು ಫ್ರೆಂಡ್ಸ್ ಅಂತ ಹೇಳೋದೇ ಬೇಡ ಯಾರಿಗೂ. ಭಾಳ ವರ್ಷ ಹೇಳಲೇ ಇಲ್ಲ ನಾವು, ಭಾಳ ಹತ್ತಿರದಲ್ಲಿ ಸ್ನೇಹಿತರಾಗಿದ್ದೆವು ನಾವು TV9ನಲ್ಲಿ. ಅವರು ಇದ್ರಲ್ಲ ಅವಾಗಲಿಂದಲೂ ನಾನು ಗಮನಿಸ್ತೀನಿ. ನೀವು ಯಾರಿಗೆ ಸ್ನೇಹಿತರಲ್ಲ ಹೇಳ್ಬಿಡಿ ಓಲತ್ಗೆ. ಅಲ್ಲ, ಅದು ಒಂದು ಬೇರೆ. ಆದರೆ ಅವಾಗಲಿಂದನೂ ಗಮನಿಸಿದ್ದೇನೆ ನಾನು. ಉತ್ತಮವಾದ ಕೆಲಸ ಮಾಡಿದ್ದೀರಿ, ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದೀರಿ, ಯಾವ ಮುಲಾಜಿಲ್ದೇನೂ ಟೀಕೆ ಟಿಪ್ಪಣಿ ಮಾಡಿದ್ದೀರಿ. ಆದರೆ ಸಮಾಜಕ್ಕೆ ಅದು ಒಳ್ಳೆಯದಾಗತ್ತೆ ಅನ್ನುವಾಗ ಮಾಡಿದ್ದೀರಿ. ನಿಜ. ಆದ್ದರಿಂದ ಆ ಕ್ರೆಡಿಟ್ ನಿಮಗೆ ಕೊಡಲೇಬೇಕು. ಭಾಳ ಜನ TRP ಅಂತಿರ್ತಾರೆ. TRP ಸ್ವಾಭಾವಿಕವಾಗಿ ಬರುತ್ತೆ. ನೀವು ಒಳ್ಳೇದು ಮಾಡಿದರೆ, ಅಥವಾ ಒಳ್ಳೆ ಆರ್ಟಿಕಲ್ ಮಾಡಿದರೆ, ಒಳ್ಳೆ ವಿಚಾರಗಳನ್ನು ಜನಸಮುದಾಯಕ್ಕೆ ತಂದರೆ ಸ್ವಾಭಾವಿಕವಾಗಿ ಬರುತ್ತೆ. ಅದಕ್ಕಾಗಿ TRPಗಾಗಿ ಮಾಡ್ತೀನಿ ಅಂತೇಳಿ ಏನೇನೋ ಮಾಡೋದು ಆಗೋದಿಲ್ಲ. ಆದರೆ TV9 ಅದನ್ನು ಸ್ವಲ್ಪ ಮಟ್ಟಿಗೆ ಕಾಪಾಡ್ಕೊಂಡು ಬಂದಿದೆ ಅಂತೇಳಿ ನನಗನ್ಸುತ್ತೆ. ನಾನು ಮತ್ತೊಂದು ಬಾರಿ ನಮ್ಮ ಇಡೀ ಪೊಲೀಸ್ ಇಲಾಖೆಯ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಭಾಳ ಉತ್ತಮವಾದ ಕೆಲಸ ಮಾಡಿದ್ದೀರಿ, ಮಾಡ್ತೀರಿ, ಮುಂದೇನೂ ಕೂಡ ಮಾಡಬೇಕು. ನಮ್ಮ ಇಲಾಖೆಗೆ ಒಂದು ಶಕ್ತಿಯನ್ನು ಕೊಟ್ಟು ಹಾಕಿ ನೀವು ಮಾಡ್ತಾಯಿದ್ದೀರಿ. ನಿಜ. ಯಾಕೆಂದರೆ ಸರ್ಕಾರನೂ ಕೂಡ ಮಾಡುತ್ತೆ. ಆದರೆ ಸರ್ಕಾರ ಮಾಡೋದಕ್ಕಿಂತ ಜನಸಮುದಾಯದಲ್ಲಿ ನಿಮ್ಮಂಥವ್ರು ಮಾಡಿದಾಗ ಅದಕ್ಕೆ ಹೆಚ್ಚು ಬೆಲೆ ಬರುತ್ತೆ ಅಂಥೇಳಿ ನನಗೆ ಅನಿಸುತ್ತೆ. ಆದ್ದರಿಂದ ತಮ್ಮೆಲ್ಲರಿಗೂ ಶುಭ ಕೋರ್ತೀನಿ. ಮತ್ತು ಯಾರು 13 ಜನ ನಮ್ಮ ಇಲಾಖೆಯ ಸ್ನೇಹಿತರು, ಅವರಿಗೆ ತಾವು ಗುರುತಿಸಿದ್ದೀರಿ, ಪ್ರಶಸ್ತಿ 13 ಜನರಿಗೆ ಕೊಟ್ಟಿದ್ದೀರಿ. ಅವರಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೂ ಕೂಡ ಇಲ್ಲಿ ಬಂದು ತಮ್ಮ ಜೊತೆಯಲ್ಲಿ ಒಂದು ಕೆಲವು ಕಾಲ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಯಾಕೋ ಮೀಡಿಯಾದ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡಿದ್ದು ಕೇಳಿದ್ರೆ ಎಷ್ಟು ನಾಲೆಡ್ಜ್ ಇದೆ ಅಂದರೆ ಚಾನಲ್ಗಿನಲ್ಲಿ ಶುರು ಮಾಡಿಬಿಡ್ತೀರ ಅಂತ ಅನಿಸ್ತಾ ಇದೆ. ಎಸ್ ಸರ್, DGP ಸಾಹೇಬ್ರಿದ್ದಾರೆ ಸರ್, ತಾವು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರಗಳು. ಈ ಸಮಾರಂಭದ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಾಡಿನ ಗೃಹ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರವರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಚಿವ ಸಂಪುಟದ ಎಲ್ಲ ಹಿರಿಯ ಸಚಿವ ಮಹನೀಯರೇ, ನಮ್ಮ TV9 ಅಧಿಕಾರಿ ಮತ್ತು ಸಿಬ್ಬಂದಿ ಮಿತ್ರರೇ, ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು, ಬೇರೆ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಅವರ ಕುಟುಂಬ ವರ್ಗದವರೇ, ಮೊದಲನೇದಾಗಿ ನಾನು TV9ಗೆ ಅಭಿನಂದನೆ ಪೂರ್ವಕವಾಗಿ ನಾನು ಧನ್ಯವಾದವನ್ನು ಹೇಳಿದ್ದೀನಿ. ಯಾಕಂದರೆ ಸಾಮಾನ್ಯವಾಗಿ ಪೊಲೀಸ್ ಮತ್ತು ಸಮಾಜದ ಮಧ್ಯ ಏನು ಅಂತರ ಇದೆ, ಆ ಅಂತರನ ಕಡಿವಾಣ ಹಾಕಲಿಕ್ಕಾಗಿ ಇಂತಹ ಕಾರ್ಯಕ್ರಮಗಳು ಅವರು ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಇದು 3ನೇ ಕಾರ್ಯಕ್ರಮ ನಾನು ಅಟೆಂಡ್ ಮಾಡ್ತಾ ಇರೋದು. ಇದು ನಾರ್ಮಲಿ ಸಮಾಜದಲ್ಲಿ ಪೊಲೀಸ್ ಬಗ್ಗೆ ಅಥವಾ ಪೊಲೀಸ್ ಇಲಾಖೆ ಬಗ್ಗೆ ಸಾಮಾನ್ಯವಾದ ಭಾವನೆ ಏನಿರ್ತದೆ ಅಂದರೆ ಪೊಲೀಸ್ ಸವಾಸ ಬೇಡ, ಅವ್ರ ದೂರನೇ ಇರೋಣ,
ಪೊಲೀಸ್ ಅವರ ಫ್ರೆಂಡ್ಶಿಪ್ಪು ಬೇಡ, ಎನಿಮಿಟಿನೂ ಬೇಡ ಅಂತ ಸಾಮಾನ್ಯವಾಗಿ ಒಂದು ಭಾವನೆಗಳು ಇರ್ತಾ ಇತ್ತು. ಮತ್ತು ಭಾಳ ಜನ ಇದು ಹೇಳ್ತಾರೆ, ನಾವು ಪೊಲೀಸ್ ಸ್ಟೇಷನ್ ಮೆಟ್ಲ್ ನಮ್ಮ ಜೀವನದಲ್ಲಿ ಯಾವಾಗಲೂ ಹತ್ತಿಲ್ಲ ಅಂತ, ಆಸ್ ಇಫ್ ನಾವು ಸ್ವಲ್ಪ ದೂರ ಇರಬೇಕು, ಅಂದರೆ ಪೊಲೀಸಿಂದ ಭಾಳ ದೂರ ಇರಬೇಕು ಅಂತ ಒಂದು ಭಾವನೆ ಅಂತ ಇರ್ತದೆ. ಬಟ್ ಇಂತಹ ಕಾರ್ಯಕ್ರಮದಿಂದ ಏನು ಪೊಲೀಸ್ ಮತ್ತು ಸಮಾಜಕ್ಕೆ ಅಂತರಕ್ಕೆ ಏನು ಕಡಿಮೆ ಮಾಡಬೇಕು ಅಂತ ಮತ್ತು ನಮ್ಮ ಮಾನ್ಯ ಗೃಹ ಸಚಿವರು ಏನು ಜನಸ್ನೇಹಿ ಪೊಲೀಸವರು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತ ಆ ದಿಶೆಯಲ್ಲಿ ಏನು ಹೆಜ್ಜೆ ಇಡ್ತಾ ಇದ್ದಾರೆ, ಅದಕ್ಕೆ ನಾಂದಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೇವಲ ಬರೀ ನಾರ್ಮಲ್ ಲಾ ಆ್ಯಂಡ್ ಆರ್ಡರ್ ಅಥವಾ ಟ್ರಾಫಿಕ್ ಅಥವಾ ಕ್ರೈಮ್ ಪೊಲೀಸ್ ಜೊತೆಗೆ ಬೇರೆ ಅಂಗಗಳು ಅಥವಾ ಬೇರೆ ವಿಭಾಗಗಳು ಏನಿದೆ, ಅಂದರೆ ಭಾಳ ಜನ ಸಾರ್ವಜನಿಕರು ತಿಳ್ಕೊಂಡೇ ಇಲ್ಲ ಇರಬಹುದು. ಲೈಕ್ ನಮ್ಮಲ್ಲಿ ಇಷ್ಟೊಂದು ಬೇರೆ ಬೇರೆ ವಿಭಾಗಗಳು ಹಿಂದಿನ ಅಂದರೆ ಪರದೆಯ ಹಿಂದೆ ಅಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಒಂದು ರೀತಿಯಲ್ಲಿ ಈ ನಮ್ಮ ಪೊಲೀಸ್ ಕಾರ್ಯವೈಖರಿನಲ್ಲಿ ಅವ್ರದ್ದು ಪಾತ್ರ ಭಾಳ ಮಹತ್ವವಾಗಿ ಮತ್ತು ಭಾಳ ಮುಖ್ಯವಾಗಿರ್ತದೆ ಅಂತ ಏನು ಸಾಮಾನ್ಯವಾಗಿ ಜನಗಳಿಗೆ ಗೊತ್ತಿರೋದಿಲ್ಲ, ಅದನ್ನು ಬೆಳಕು ತರಲಿಕ್ಕೆ ಇವತ್ತು ಬಹಳಷ್ಟು ಅನುಕೂಲ ಆಗಿದೆ. ಇದಕ್ಕಾಗಿ ನಾನು ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಅವ್ರ ಕುಟುಂಬದ ವರ್ಗದವರ ಪರವಾಗಿ ನಾನು TV9ಗೆ ಒಂದು ದೊಡ್ಡ ಸಲ್ಯೂಟ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಕಾರ್ಯಕ್ರಮ ಮುಗಿಯೋ ತನಕ ಇರಬೇಕು, ಯಾಕಂದರೆ ಬೇರೆ ಬೇರೆಯವರಿಗೆ ಸನ್ಮಾನ ಸತ್ಕಾರ ತಮ್ಮಿಂದ ಆಗಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ದಯಮಾಡಿ ಬನ್ನಿ ಸರ್, ಪ್ಲೀಸ್.